ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಅಣಬೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಏನಂದರೆ, ನಮ್ಮ ಮನೆಯ ಅಂಗಳದಲ್ಲಿ ಇವತ್ತು ಬೆಳಿಗ್ಗೆ ಟೂರ್ ತೆಗಿಬೇಕಾದ್ರೆ ತುಂಬ ಪರಿಮಳ ಬಂತು. ಹಾಗೆ ನೋಡುವಾಗ ಏನಂತ ನೋಡುವಾಗ ನೋಡಿ, ನಮ್ಮ ಮನೆಯ ಅಂಗಳದಲ್ಲಿ ಒಂದು ಸಣ್ಣ ಬೇಲಿದೆ, ಅದರಲ್ಲಿ ಎದ್ದಿದೆ. ಎಷ್ಟು ಚೆಂದ ಇದೆ ನೋಡಿ, ಸ್ವಲ್ಪವೇ ಇರೋದು. ಹಾಗೆ ನೋಡಿ, ಅದನ್ನು ತೆಗೆದುಬಿಟ್ಟು ನಾವಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ. ಇದನ್ನು ಚೆಂದ ಮಾಡಿ ಕ್ಲೀನ್ ಮಾಡಬೇಕು ನೋಡಿ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕ್ಲೀನ್ ಮಾಡಿಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದು ಆ ಪಾತ್ರೆಗೆ ಹಾಕ್ತಾ ಇದ್ದೇವೆ. ನೋಡಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನನ್ನ ಅತ್ತೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ನಾವು ಇದಕ್ಕೆ ಬೇಕಾದಂಥ ಮಸಾಲೆನ ಇಲ್ಲಿ ರೆಡಿ ಮಾಡಿಟ್ಕೊಳ್ಳುವ. ನಾನು ಇದಕ್ಕೆ ಒಂದು ಕೆಂಪು ಮೆಣಸು ಹಾಗೆ ಸಾಸಿವೆ ಒಣಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನಿನ್ನು ಚೆಂದ ಮಾಡಿ ಫ್ರೈ ಮಾಡುವ. ನೋಡಿ, ಇಲ್ಲಿ ಗ್ಯಾಸ್ ಆನ್ ಮಾಡಿ ನಾನು ದೊಡ್ಡ ಬಾಣಲೆಯನ್ನು ಇಡ್ತಾ ಇದ್ದೇನೆ. ಹಾಗೆ ನಾನು ಇದು ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಮೆಣಸನ್ನು ಹಾಗೆ ನಾನು ಅದಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನೆಲ್ಲ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ನೋಡಿ, ಚೆಂದ ಫ್ರೈ ಆಗಿದೆ. ಹಾಗೆ ಅಷ್ಟೊತ್ತಿಗೆ ಇಲ್ಲಿ ನನ್ನ ಅತ್ತೆಯದ್ದು ಅಣಬೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಚೆಂದ ಮಾಡಿ ಕ್ಲೀನ್ ಮಾಡಿದ್ದಾರೆ. ಇದನ್ನು 3-4 ಸಲ ನೀರಲ್ಲಿ ಹಾಕಿ ಚೆಂದ ಮಾಡಿ ನೀರು ತೆಗೆದು ಕ್ಲೀನ್ ಮಾಡಿಡಬೇಕು, ಮತ್ತು ನೀರು ಹಾಕಿಡಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಇದನ್ನಿನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆಂದ ಗ್ರೈಂಡ್ ಆಗಿದೆ. ನೋಡಿ ಎಷ್ಟು ಚೆಂದ ಸ್ಮೂತಾಗಿ ಗ್ರೈಂಡ್ ಆಗಿದೆ ಅಲ್ವಾ. ಇನ್ನು ಇದು ಗ್ಯಾಸ್ ಆನ್ ಮಾಡಿಬಿಟ್ಟು ದೊಡ್ಡ ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇಡ್ತಾ ಇದ್ದೇನೆ. ಅದಕ್ಕೆ ಕ್ಲೀನ್ ಮಾಡಿದ ಅಣಬೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಅರಶಿನವನ್ನು ಮತ್ತು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿಬಿಟ್ಟು ಮುಚ್ಚಳವನ್ನು ಇಡ್ತಾ ಇದ್ದೇನೆ, ಚೆಂದ ಮಾಡಿ ಕುದಿ ಬರಲಿ. ನೋಡಿ, ಅಣಬೆ ಈಗ ಚೆಂದ ಮಾಡಿ ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಚೆಂದ ಕುದಿ ಬರಬೇಕು. ಆನಂತರ ನಾನು ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಇಡ್ತೇನೆ ಅಲ್ವಾ, ಅದನ್ನು ಕುದಿ ಬಂದ ನಂತರ ಇದಕ್ಕೆ ಆ್ಯಡ್ ಮಾಡಬೇಕು. ನಾವು ಅಣಬೆಯನ್ನು ಹೆಕ್ಕುವ ಮೊದಲೇ ನೋಡಬೇಕು ಅದು ಹೇಗೆ ಯಾವ ಥರದ ಅಣಬೆ ಅಂತೇಳ್ಬಿಟ್ಟು. ಆನಂತರ ನೋಡಿ, ಅದಕ್ಕೆ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಆ ಮಸಾಲೆಯನ್ನು ಇದು ಬೆಂದ ಅಣಬೆಗೆ ಸೇರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಈ ಮಸಾಲೆ ಹಾಕಿದ ನಂತರ ಚೆಂದ ಮಾಡಿ ಕುದಿ ಬರಲಿ. ಹಾಗೆ ನಾನು ಮೊದಲೇ ರೆಡಿ ಮಾಡಿಟ್ಟ ಈರುಳ್ಳಿ ಮತ್ತು ಟೊಮೆಟೊವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಆನಂತರ ಇದು ಚೆಂದ ಆಗಿ ಕುದಿ ಬರಲಿ. ನೋಡಿ ನೋಡಿ ಎಷ್ಟು ಚೆಂದ ಬಂದಿದೆಲ್ಲ, ಚೆಂದ ಕುದಿ ಬರ್ತಾ ಉಂಟು. ಬೇಕಾದಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ನೋಡಿ, ಇದಕ್ಕೆ ಹೀಗೆ ಒಲೆಯಲ್ಲಿ ಹಳ್ಳಿ ಥರ ಒಲೆಯಲ್ಲಿಟ್ಟ ಕಬ್ಬಿಣವನ್ನು ಇದಕ್ಕೆ ಕಾದಿಡಬೇಕು, ಯಾಕಂದರೆ ಅದು ಕಾಡಲ್ಲಿ ಸಿಗೋದಲ್ಲ. ಹಾಗೆ ಮತ್ತೊಂದು ನಾನು ನಮ್ಮಲ್ಲಿ ಬೊಳ್ಳು ಕಲ್ಲು ಅಂತ ಹೇಳ್ತಾರೆ, ಅದನ್ನು ಇಟ್ಟಿದ್ದೇನೆ ಕೆಂಡದಲ್ಲಿ, ಅದನ್ನು ಸಹ ಹಾಕ್ತಾ ಇದ್ದೇನೆ ನೋಡಿ. ಈ ಕಾಡಲ್ಲಿ ಸಿಕ್ಕಿದ ಅಣಬೆಯಲ್ಲಿ ಪದಾರ್ಥ ಮಾಡುವಾಗ ಅದನ್ನು ಹಾಕಬೇಕಂತೆ. ನಾನು ಇಲ್ಲಿ ಹಾಕ್ತಾ ಇದ್ದೇನೆ, ನಮ್ಮ ಹಳ್ಳಿ ಥರ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋವನ್ನು ವಾಚ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಈ ಅಣಬೆ ಪದಾರ್ಥವನ್ನು ಮಾಡಿದ ದಿನ ತಿಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಮರುದಿವಸ ಚೆಂದ ಟೇಸ್ಟ್ ಇರ್ತದೆ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ. ಥ್ಯಾಂಕ್ ಯು ಸೋ